ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನನ್ನ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಹಾಗೆ ನನ್ನ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಲು ಮರಿಬೇಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 11 ವಾರಗಳನ್ನು ಪೂರೈಸಿ 12ನೇ ವಾರಕ್ಕೆ ಕಾಲಿಟ್ಟಿದೆ. ಕಳೆದ ವಾರದಲ್ಲಿ 6 ಮಂದಿ ನಾಮಿನೇಟ್ ಆಗಿದ್ದರು. ಅದರಲ್ಲಿ ಮೈಕಲ್ ಮತ್ತು ಅವಿನಾಶ್ ಶೆಟ್ಟಿ ಎಲಿಮಿನೇಟ್ ಆಗಿದ್ದಾರೆ. ಆದರೆ ಅಸಲಿಗೆ ಬೇರೆನೇ ನಡೆದಿದೆ ಎನ್ನಲಾಗುತ್ತಿದೆ. ಮೈಕಲ್ ಅವರು ಔಟ್ ಆದಂತೆ ತೋರಿಸಲಾಗಿದೆ. ಆದರೆ ಅವರು ಮರಳಿ ಬಿಗ್ ಮನೆಗೆ ಬಂದಿದ್ದಾರೆ. ಇವತ್ತಿನ ಸಂಚಿಕೆಯಲ್ಲಿ ಮೈಕಲ್ ವಾಪಸ್ ಬರುವುದು ತೋರಿಸಲಾಗುತ್ತದೆ ಎನ್ನಲಾಗುತ್ತಿದೆ. ಸುದೀಪ್ ಅವರು ಕಳೆದ ವಾರದ ವೀಕೆಂಡ್ಗೆ ಬಂದಿರಲಿಲ್ಲ. ಹಾಗಾಗಿ ಬಿಗ್ ಬಾಸ್ ನೇರವಾಗಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಸಿಕೊಟ್ಟಿದ್ದರು. ಕಳೆದ ವಾರ ನಾಮಿನೇಟ್ ಆದ ಸಂಗೀತ, ಪ್ರತಾಪ್, ಮೈಕಲ್, ಸಿರಿ, ಒಟ್ಟು ಸಂತೋಷ್ ಹಾಗೂ ಅವಿನಾಶ್ ಅವರಲ್ಲಿ 4 ಜನ ಮೊದಲಿಗೆ ಸೇಫ್ ಆದರು. ನಂತರ ಅವಿನಾಶ್ ಹಾಗೂ ಮೈಕಲ್ ಉಳಿದುಕೊಂಡರು. ಅವರಿಬ್ಬರಲ್ಲಿ ಒಬ್ಬರು ಸೇಫ್ ಆಗಬಹುದೆಂಬ ನಿರೀಕ್ಷೆ ಉಳಿದ ಸ್ಪರ್ಧಿಗಳಿಗೆ ಇತ್ತು. ಆದರೆ ಇಬ್ಬರೂ ಹೊರ ಹೋದರು. ವಿಭಿನ್ನವಾಗಿ ಎಲಿಮಿನೇಷನ್ ಪ್ರಕ್ರಿಯೆ ನಡೆಯಿತು. ಬಿಗ್ ಬಾಸ್ ಮನೆಯೊಳಗೆ 2 ಕಾರುಗಳು ಬಂದಿತ್ತು. ಆ ಕಾರಿನ ಮೂಲಕ ಅವಿನಾಶ್ ಹಾಗೂ ಮೈಕಲ್ ಹೊರ ಹೋಗಿದ್ದರು. ಅವಿನಾಶ್ ಅವರು ಬಿಗ್ ಬಾಸ್ ಶೋ 50 ದಿನ ಪೂರೈಸಿದ ನಂತರ ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಮನೆಗೆ ಎಂಟ್ರಿ ಕೊಟ್ಟಿದ್ದರು. ಅವರು ಉತ್ತಮವಾಗಿ ಆಡುತ್ತಾರೆ ಎನ್ನುವ ಭಾವನೆ ಎಲ್ಲರಿಗೂ ಇತ್ತು. ಆದರೆ ಅವರು ಅಷ್ಟೇನು ಚೆನ್ನಾಗಿ ಆಡಲಿಲ್ಲ. ಹಾಗಾಗಿ 3 ವಾರಗಳಲ್ಲಿ ಬಿಗ್ ಮನೆಯ ಜರ್ನಿ ಮುಗಿಸಿ ಹೊರ ಹೋದರು. ಇನ್ನು ಮೈಕಲ್ ಅವರು ಬಿಗ್ ಬಾಸ್ ಪ್ರಾರಂಭದ ದಿನಗಳಿಂದಲೂ ಟಾಸ್ಕ್ಗಳಲ್ಲಿ ತಮ್ಮನ್ನು ಚೆನ್ನಾಗಿ ತೊಡಗಿಸಿಕೊಂಡಿದ್ದರು. ಇವರು ವಿನಯ್ ಜೊತೆ ತುಂಬಾ ಆತ್ಮೀಯರಾಗಿದ್ದರು. ಹಾಗಾಗಿ ಇವರು ಬಿಗ್ ಮನೆಯಿಂದ ಹೊರ ಹೋಗಿದ್ದಕ್ಕೆ ವಿನಯ್ಗೆ ಬೇಸರವಾಯಿತು. ಆದರೆ ಟ್ವಿಸ್ಟ್ ಬೇರೆಯೇ ಇದೆ ಎಂದು ಹೇಳಲಾಗುತ್ತಿದೆ. ಇಂದಿನ ಸಂಚಿಕೆಯಲ್ಲಿ ಮೈಕಲ್ ವಾಪಸ್ ಬರುತ್ತಾರೆ ಎನ್ನುವ ಸುದ್ದಿ ಇದೆ. ಲೈವ್ನಲ್ಲಿ ಸಿರಿ ಆಡಿದ ಮಾತು ಗಮನ ಸೆಳೆದಿದೆ. ಪಾತ್ರ ತೊಳೆಯುವುದು ಯಾರು ಎನ್ನುವ ವಿಚಾರವನ್ನು ಅವರು ಮಾತನಾಡುತ್ತಿದ್ದರು. ಆ ವೇಳೆ ಸಿರಿ ಅವರು ಮೈಕಲ್ ಹೆಸರನ್ನು ಹೇಳಿದ್ದಾರೆ. ಇದರಿಂದ ಮೈಕಲ್ ಬಿಗ್ ಮನೆಗೆ ವಾಪಸ್ ಬಂದಿದ್ದಾರೆ ಎಂದು ತಿಳಿಯುತ್ತಿದೆ. ಇವತ್ತಿನ ಸಂಚಿಕೆಯಲ್ಲಿ ಇದಕ್ಕೆಲ್ಲ ಉತ್ತರ ಸಿಗಲಿದೆ. ಜೊತೆಗೆ ಈ ವಾರ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಯಾವ ರೀತಿಯ ಟಾಸ್ಕ್ಗಳನ್ನು ನೀಡುತ್ತಾರೆ ಎನ್ನುವ ಕುತೂಹಲ ಕೂಡ ಇದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.